ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸಿಕೊಡ್ತಾ ಇದ್ದೀನಿ. ಏನು ಅಂದರೆ ಅಕ್ಕಿ ಕಡುಬು ಅಂತ ಹೇಳ್ತಾರೆ. ಇದು ಮಲೆನಾಡು ಕರಾವಳಿ ಕಡೆ ಜಾಸ್ತಿಯಾಗಿ ಮಾಡುವಂಥದ್ದು. ಇದಕ್ಕೆ ಕಡುಬು ಮಾಡಲಿಕ್ಕೆ ಪಾತ್ರೆನೇ ಅದೇ ಕಡುಬು ಮಾಡೋ ಪಾತ್ರೆನೇ ಇರಬೇಕು ಅಂತ ಇಲ್ಲ, ಇಡ್ಲಿ ಪಾತ್ರೆಯಲ್ಲಿಯೂ ಕೂಡ ಮಾಡ್ಕೊಳ್ಬೋದು. ಅದು ಹೇಗೆ ಮಾಡೋದು, ಯಾವ ಥರ ಮಾಡೋದು ಅಂತ ತೋರಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ನಮ್ಮ ಚಾನಲಲ್ಲಿ ಬರೋ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಅದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ರೇಷನ್ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಅಂತ ಹೇಳ್ತಾರೆ, ಅದನ್ನು 2 ಗ್ಲಾಸ್ ಆಗುವಷ್ಟು ತೆಗೆದುಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಒಂದು 2ರಿಂದ 3 ಸಾರಿ ತೊಳ್ಕೊಳ್ಬೇಕು. ನೋಡಿ, ಈ ಥರ ತೊಳ್ಕೊಂಡು ಈ ಥರ ವೈಟ್ ಆಗಬೇಕು. ಹೀಗೆ ತೊಳ್ಕೊಂಡು ಆದ ನಂತರ ಇದನ್ನು ಒಂದು ಬಟ್ಟೆ ಮೇಲೆ ಈ ಥರ ಒಣಗಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಹಾಕ್ಕೊಂಡು ನೀರೆಲ್ಲ ತೆಗೆದುಬಿಟ್ಟು ಈ ಥರ ಬಟ್ಟೆ ಹಾಸಿ ಅದರ ಮೇಲೆ ಹಾಕಬೇಕು. ಅಕ್ಕಿಯನ್ನು ಹಾಕಿ ಒಂದು 4ರಿಂದ 5 ಅವರ್ 6 ಅವರ್ ಆಗೋಷ್ಟು ಒಣಗಬೇಕು. ಅಕ್ಕಿ ಒಣಗಬೇಕು. ಹೀಗೆ ಒಣಗಿಸ್ಬೇಕು. ಇಲ್ಲ ರಾತ್ರಿ ಮಾಡಿ ಒಣಗಿಸ್ಬೋದು, ಬೆಳಗ್ಗೆ ಎದ್ದು ಮಾಡ್ಕೊಳ್ಬೋದು. ರಾತ್ರಿ ಹೀಗೆ ಒಣಗಿಸಿಟ್ರೆ ನೋಡಿ, ಇದು ನಾನು ರಾತ್ರಿ ಒಣಗಿಸಿ ಇಟ್ಟಿದ್ದೆ, ಬೆಳಗ್ಗೆ ಆಗೋಷ್ಟೊಳಗೆ ಚೆನ್ನಾಗಿ ಒಣಗಿತ್ತು, ಈ ಥರ ಡ್ರೈ ಆಗಿತ್ತು. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಅಕ್ಕಿನೂ 2 ಕಪ್ ಆಗೋಷ್ಟು ತೆಗೆದುಕೊಂಡಿರೋದು ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಳ್ಬೇಕು. ಜಾಸ್ತಿ ಫೈನ್ ಆಗಿ ಗ್ರೈಂಡ್ ಮಾಡ್ಕೊಳ್ಬಾರ್ದು. ಈ ಥರ ಸ್ವಲ್ಪ ತರಿಯಾಗಿ ಈ ಥರ ಗ್ರೈಂಡ್ ಮಾಡ್ಕೊಳ್ಬೇಕು. ಜಾಸ್ತಿ ನುಣ್ಣಗೆ ಮಾಡ್ಕೊಳಬಾರ್ದು. ಈಗ ಒಂದು ಪಾತ್ರೆಯಲ್ಲಿ 2 ಕಪ್ ಅಕ್ಕಿಗೆ 5 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು 4 ಕಪ್ ಹಾಕ್ಕೊಂಡ್ರೂ ನಡೆಯುತ್ತೆ, ಇಲ್ಲ 5 ಕಪ್ ಹಾಕಿದ್ರೂ ನಡೆಯುತ್ತೆ. ಜಾಸ್ತಿ ತೆಳುವಾಗಿ ಇದು ಮಾಡ್ಕೊಳ್ಬಾರ್ದು. ಹಾಗಾಗಿ ನಾನಿಲ್ಲಿ ಅದೇ ಗ್ಲಾಸಲ್ಲಿ 5 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಒಂದು ನೀರು ಬಿಸಿ ಆಗೋ ತನಕ ಬಿಡಬೇಕು. ಬಿಸಿ ಆದಮೇಲೆ ಗ್ರೈಂಡ್ ಮಾಡಿಟ್ಕೊಂಡಂಥ ರೈಸ್ ಅಕ್ಕಿ ಪುಡಿನ ಹಾಕ್ಕೊಂಡು ಹೀಗೆ ಕೈ ಬಿಡದೆ ತಿರ್ಸ್ತಾ ಅಕ್ಕಿ ಪುಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು. ಕೈ ಬಿಟ್ಟರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹೀಗೆ ತಿರ್ಸ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ. ಆಗ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಮತ್ತೆ ಓಪನ್ ಮಾಡಿದರೆ ಹೀಗೆ ಗಟ್ಟಿಯಾಗಿರುತ್ತೆ. ಈಗ ಓಪನ್ನಲ್ಲೇ ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಬೇಕು. ಆಗ ಅದು ಗಟ್ಟಿ ಆಗ್ತಾ ಬರುತ್ತೆ. ಹೀಗೆ ಮುದ್ದೆ ಥರ ಆಗುತ್ತೆ. ಚೆನ್ನಾಗಿ ಬೇಯಿಸಬೇಕು. ಮುಟ್ಟಿದ್ರೆ ಕೈಗೆ ಅಂಟ್ಕೊಳ್ಬಾರ್ದು, ಆ ಥರ. ಹೀಗೆ ನೀರೆಲ್ಲ ಹೋಗಿ ಈ ಥರ ಮುದ್ದೆ ಥರ ಗಟ್ಟಿ ಆಗಬೇಕು. ಈಗ ಬಿಸಿ ಇರೋದ್ರಿಂದ ಕೈಗೆ ಸ್ವಲ್ಪ ನೀರು ಮುಟ್ಕೊಂಡು ಹೀಗೆ ಉಂಡೆ ಥರ ಕಟ್ಟಬೇಕು. ಸ್ವಲ್ಪ ತಗೊಂಡು ಈ ಥರ ಉಂಡೆ ಥರ ಕಟ್ಟಬೇಕು. ನೋಡಿ, ಹೀಗೆ ಸ್ವಲ್ಪನೇ ಕೈಗೆ ನೀರು ಮುಟ್ಕೊಂಡು, ಬಿಸಿ ಇರುತ್ತಲ್ವ, ಕೈ ಸುಡುತ್ತೆ. ಹಾಗಾಗಿ ಈ ಥರ ರೌಂಡ್ ಶೇಪಲ್ಲಿ ಹೀಗೆ ಒಂದೇ ಮಾಡ್ಕೊಳ್ಬೇಕು. ಇದರಲ್ಲಿ ನನಗೆ ಒಂದು 7ರಿಂದ 8 ಕಡುಬಾಗಿತ್ತು. ಒಂದು 3-4 ಜನ ತಿನ್ಬೋದು ಆ ಥರ. 2 ಕಪ್ ಅಕ್ಕಿಗೆ ನೋಡಿ, ಹೀಗೆ ಚೆನ್ನಾಗಿ ರೌಂಡ್ ಶೇಪ್ ಬರೋ ಹಾಗೆ ಕೈಗೆ ಸ್ವಲ್ಪ ನೀರು ಮುಟ್ಕೊಂಡು ಹೀಗೆ ಶೇಪ್ ಥರ ಕಟ್ಕೊಳ್ಬೇಕು, ಉಂಡೆ ಥರ. ಎಲ್ಲ ಮಾಡಿ ಇಟ್ಕೊಂಡು ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೆ. ಈಗ ಒಂದು ಸ್ಟೆಪ್ ಅದು ಇಡ್ಲಿ ಮಾಡೋದು ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಉಂಡೆ ಕಟ್ಟಿರೋದನ್ನು ಕಡುಬು ಎಲ್ಲನೂ ಇಡಬೇಕು. ಇಲ್ಲ ನೀವು ಹಬೆ ಬರೋ ಯಾವುದೇ ಥರ ಪಾತ್ರೆ ಇದ್ದರೂ ಅದರಲ್ಲಿಟ್ಟು ಮಾಡ್ಕೊಳ್ಬೋದು. ಇಡ್ಲಿ ಪಾತ್ರೆಯಲ್ಲೂ ಈ ಥರ ಮಾಡ್ಕೊಳ್ಬೋದು. ಕಡುಬು ಮಾಡೋದಕ್ಕೆ ಅಂತಲೇ ಇನ್ನೊಂದು ಪಾತ್ರೆ ಇರುತ್ತೆ, ಅದಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಬೋದು. ಈಗ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಬೆಂದಿದೆಯಲ್ವ ಚೆಕ್ ಮಾಡೋದಕ್ಕೆ ಒಂದು ಸೂಜಿ ಅಥವಾ ಚಾಕು ತೊಗೊಂಡು ಚುಚ್ಚಿದ್ರೆ ಅದಕ್ಕೆ ಅಂಟ್ಕೊಳ್ಬಾರ್ದು. ಆ ಥರ ಇದ್ದರೆ ಅದು ಬೆಂದಿರುತ್ತೆ. ಆಮೇಲೆ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಬಿಸಿ ಇದ್ದಾಗಲೇ ಎತ್ತಿದ್ರೆ ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತೆ. ತಣ್ಣಗಾದಾಗ ಎತ್ಕೊಂಡ್ರೆ ಚೆನ್ನಾಗಿ ನೀಟಾಗಿ ಬರುತ್ತೆ. ಆನಂತರ
ಚಟ್ನಿ ಅಥವಾ ಏನಾದರೂ ಸಾಂಬಾರಿದ್ದರೆ ಅದ್ರ ಜೊತೆಯಲ್ಲಿ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಕಮೆಂಟ್ ಮಾಡಿ ತಿಳಿಸಿ. ನಾನು ಮಾಡಿರುವ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.